ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕೆ ಕ್ರಿಯೇಷನ್ ಬ್ರೋಚ್ ವರ್ಕಲ್ಲಿ 10ನೇ ಡಿಸೈನ್ ನೋಡೋಣ. ಅದಕ್ಕೆ ಅಕ್ರಾಲಿಕ್ ಪೆಟಲ್ಸ್ ತೆಗೆದಿಟ್ಟಿದ್ದೀನಿ. ಒಂದು ಸ್ವೀಕನ್ಸ್ ಸ್ಟಾರ್ ಫ್ಲವರ್ ಇರೋಂಥ ಸ್ವೀಕನ್ಸ್ ತೆಗೆದಿದ್ದೀನಿ. ಸಿಂಪಲ್ ಆಗಿರುತ್ತೆ ಇದು ನೋಡೋಕ್ಕೆ, ಆದರೆ ಸ್ಟಿಚ್ ಮಾಡೋಕ್ಕೆ ಸಿಂಪಲ್ ಆಗಿರುತ್ತೆ. ಡಿಸೈನ್ ಮಾತ್ರ ನೋಡೋಕ್ಕೆ ತುಂಬ ಎಲಗಂಟ್ ಆಗಿರುತ್ತೆ. ನಮ್ಮ ಚಾನಲ್ನ ಫಸ್ಟಾಗಿ ನೋಡ್ತಾ ಇದ್ದೀರಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ, ಹಾಗೆ ಒಂದು ಲೈಕ್ ಮಾಡಿಬಿಟ್ಟು ನೋಡಿ. ಫಸ್ಟು ರೌಂಡ್ ಶೇಪ್ಗೆ ಒಂದೊಂದೇ ಪೆಟಲ್ಸ್ನ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದೇ ಸೈಡ್ ಹೋಲು, ಎರಡು ಸೈಡ್ ಎಲ್ಲ ಇರಲ್ಲ. ಹಾಗಾಗಿ ಒಂದು ಸೈಡ್ ಸ್ಟಿಚ್ ಮಾಡಿದಾಗ ಇನ್ನೊಂದು ಸೈಡ್ ಬಂದು ಒಂಥರ ಎತ್ಕೊಂಡು ಅಲ್ಲಾಡಂಗಿರುತ್ತೆ. ನಿಮ್ಗೆ ಅದು ಇಷ್ಟ ಇಲ್ಲ ಅಂದಲ್ಲಿ ಸ್ಟಿಚ್ ಎಲ್ಲ ಆದಮೇಲೆ ಗಮ್ ಹಾಕ್ಕೊಳ್ಳೋಣ. ಈಗ ನಾನು ನೋಡಿ 3 ಪೆಟಲ್ಸ್ನ ಸ್ಟಿಚ್ ಮಾಡಿದ್ದೀನಿ. ಎರಡೆರಡು ಸತಿ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ. ನಿಮ್ಗೆ ಇನ್ನೂ ಟೈಟಾಗಿ ಬೇಕು ಅಂದರೆ ನೀವು ಇನ್ನೂ 2-3 ಸತಿ ಟೈಟಾಗಿ ನಾಟ್ ಹಾಕೋಬೋದು. ನಾನೊಂದು 2 ಸತಿ ಅಷ್ಟೇ ಮಾಡಿದ್ದೀನಿ. ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಬಾರ್ದು, ಗ್ಯಾಪ್ ಇಟ್ಟು ಹಂಗನ್ಬಿಟ್ಟು ಗ್ಯಾಪ್ ಇಟ್ಟು ಸ್ಟಿಚ್ ಮಾಡಬಾರ್ದು, ಪಕ್ಕದಲ್ಲೇ ಸ್ಟಿಚ್ ಮಾಡ್ಕೋಬೇಕು. ನನಗೆ 6 ಪೆಟಲ್ಸ್ ಬೇಕಾಗಿದೆ ಒಂದು ರೌಂಡ್ಗೆ. ಒಬ್ಬೊಬ್ಬರು ಸ್ಟಿಚ್ ಮಾಡ್ಬೇಕಾದ್ರೆ 7 ಪೆಟಲ್ ಕೂಡ ಬೇಕಾಗುತ್ತೆ. ಹಂಗನ್ಬಿಟ್ಟು ಅದು ತಪ್ಪು ಅಂತ ತಿರ್ಗಾ ನೀವು ಡಿಸೈನ್ನ ಬಿಚ್ಚಕ್ಕೆ ಹೋಗಬೇಡಿ. ನೋಡಿ, ಇವಾಗ 6ನೇ ಪೆಟಲ್ಸ್ನ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ಥರ ರೌಂಡ್ ಶೇಪಲ್ಲಿ ಸ್ಟಿಚ್ ಮಾಡಿದ್ಮೇಲೆ ಈ 2 ಪೆಟಲ್ಗೆ ಸೆಂಟ್ರಲ್ಲಿರೋ ಗ್ಯಾಪ್ಗೆ ಇನ್ನೊಂದು ಪೆಟಲ್ ಇನ್ನೊಂದು ಕಲರಲ್ಲಿ ತೊಗೊಂಡಿದ್ದೀನಿ. ಇದು ಸುಮಾರು ಕಲರ್ಸ್ಗಳಲ್ಲಿ ಅವೈಲೇಬಲ್ ಆಗಿದೆ. ನಿಮಗೆ ಆ ಥರ ಬೇಕು, ನಿಮ್ಮ ಸ್ಯಾರಿ ಮ್ಯಾಚಿಂಗ್ ಆಗಿ ಇಲ್ಲ ಕುರ್ತಾ ಮ್ಯಾಚಿಂಗ್ ಕಲರ್ಸಲ್ಲಿ ತೊಗೊಬಂದು ನೀವು ಸ್ಟಿಚ್ ಮಾಡ್ಬೋದು. ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಒಂದು ಡಿಸೈನ್ ಕ್ರಿಯೇಟ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ, ನೋಡೋಕ್ಕೂ ಅಷ್ಟೇ ಸುಂದರವಾಗಿ ಕಾಣುತ್ತೆ. ನೋಡಿ, ಸೆಂಟ್ರಲ್ಲಿ ನಾನು ಇವಾಗ ಈ ಥರ ಪೆಟಲ್ಸ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ಈ ಥರ ಡಿಸೈನ್ಗಳನ್ನ ವರ್ಕ್ ಮಾಡಿಕೊಡ್ತೀವಿ, ಸ್ಟಿಚ್ ಎಲ್ಲನೂ ಮಾಡ್ತೀವಿ ನಮ್ಮ ಅಂಗಡಿಯಲ್ಲಿ. ಮತ್ತು ಆಫ್ಲೈನ್ ಕ್ಲಾಸಸ್ಸು ನಮ್ಮ ಹತ್ರ ಇದೆ. ಯಾರ್ಯಾರು ಬೇಕಾದಲ್ಲಿ ನಮಗೆ ಫೋನ್ ಮಾಡಿ ಇಲ್ಲಾಂದರೆ DM ಮಾಡಿ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ರಿಪ್ಲೈ ಕೊಡ್ತೀವಿ, ಡೀಟೇಲ್ಸ್ನು ಹೇಳ್ತೀವಿ. ಈ ಥರನೇ ಟೈಟಾಗಿ ಒಂದೊಂದೇ ಪೆಟಲ್ಸ್ನ ಇಟ್ಟು ಸ್ಟಿಚ್ ಮಾಡೋಣ. ಈಗ ನನಗೆ 5 ಪೆಟಲ್ಸ್ ಬೇಕಾಗಿದೆ. ನಾನು ಅದನ್ನ ಹೆಂಗೆ ಬೇಕೋ ಆ ಥರ ಅರೇಂಜ್ ಮಾಡಿ ಲಾಸ್ಟ್ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನಿಮಗೆ ದಾರ ಡಿಫ್ರೆಂಟ್ ಕಾಣಬೇಕು ಅಂತ ನಾನು ಈ ಕಲರ್ ತೊಗೊಂಡಿದ್ದೀನಿ. ನೀವು ಸೇಮ್ ಕಲರ್ ತೊಗೋಬೋದು, ಇಲ್ಲಾಂದರೆ ನೀವು ಯೂಸ್ ಮಾಡೋ ಕ್ಲಾತ್ ಕಲರು ತೊಗೋಬೋದು. ತುಂಬಾ ಚೆನ್ನಾಗಿರುತ್ತೆ. ಈಗ ಸೆಂಟ್ರಲ್ಲಿ ಒಂದು ಸ್ಟಾರ್ ಟೈಪಲ್ಲಿರೋ ಅಂಥ ಸೀಕ್ವೆನ್ಸ್ನ ಹಾಕೋತೀನಿ. ನೀವು ಸೆಂಟ್ರಲ್ಲಿ ಬೇರೆ ಯಾವ ಪೆಟಲ್ಸ್ ಬೇಕಾದ್ರೂ ಇಲ್ಲ ಬೇರೆ ಥರದ್ದು ಡಿಸೈನ್ ಇರೋದು ಬೀಡ್ಸ್ಗಳನ್ನ ಕೂಡ ಹಾಕೋಬೋದು. ನಾನಿವತ್ತು ಸ್ವೀಕ್ವೆನ್ಸ್ ಅಷ್ಟೇ ಹಾಕೋತಾ ಇದ್ದೀನಿ. ಅದಕ್ಕೆ ಒಂದು ಶುಗರ್ ಬೀಡ್ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇಷ್ಟೇ ಇದು ಡಿಸೈನು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.